ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲಿನಲ್ಲಿ ಮಹಿಳೆಯರಿಗೆ ರಾಸು ಖರೀದಿ, ಅಂಚಿನ ಚೆಕ್ ವಿತರಣೆ, ಸ್ವಾವಲಂಬಿ ಬದುಕಿಗೆ ಕ್ಷೀರ ಸಂಜೀವಿನಿ ಯೋಜನೆ ಕೈ ಹಿಡಿಯಲಿದೆ. ಮುಳಬಾಗಿಲು ತಾಲೂಕು ಹಾಲು ಉತ್ಪಾದಕರ ಸಂಘದ ಸಹಯೋಗದಲ್ಲಿ ಗ್ರಾಮೀಣ ಮಹಿಳೆಯರಿಗೆ ನೆರವಾಗುವ ಉದ್ದೇಶದಿಂದ ಹಾಲು ಉತ್ಪಾದಕರ ಸಂಘ, ಹಾಲು ಉತ್ಪಾದಕ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಮತ್ತು ಒಕ್ಕೂಟದ ವತಿಯಿಂದ ಮುಳಬಾಗಿಲು ಶಿಬಿರ ಕಚೇರಿಯಲ್ಲಿ ರಾಸು ಖರೀದಿಗೆ ಅಂಚಿನ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಮುಳಬಾಗಿಲು ಪೂರ್ವ ಹಾಗೂ ಪಶ್ಚಿಮ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್ ಮತ್ತು ಬಿ.ವಿ. ಚಾಮೇಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಹಾಲು ಉತ್ಪಾದಕ ರೈತರ ಕುಟುಂಬದ ಮಹಿಳೆಯರಿಗೆ ಅನುಕೂಲವಾಗುವಂತೆ ರೂಪಿಸಲಾಗಿರುವ ಕ್ಷೀರ ಸಂಜೀವಿನಿ ಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಮಹಿಳೆಯರು ಸ್ವಾವಲಂಬಿ ಬದುಕಿಗೆ ಪಾದಾರ್ಪಣೆ ಮಾಡಬೇಕೆಂದು ಅವರು ಪ್ರೇರೇಪಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಹಾಲು ಉತ್ಪಾದಕರ ಸಂಘಗಳಿಗೆ ಸೇರಿದ ಮಹಿಳೆಯರಿಗೆ ರಾಸು ಖರೀದಿಗೆ ನೆರವಾಗುವ ಅಂಚಿನ ಚೆಕ್ಗಳನ್ನು ವಿತರಿಸಲಾಯಿತು. ಗ್ರಾಮೀಣ ಆರ್ಥಿಕತೆಗೆ ಬಲ ನೀಡುವ ಈ ಯೋಜನೆಯು ಮಹಿಳೆಯರಿಗೆ ಜೀವನೋಪಾಯದ ಹೊಸ ದಾರಿ ಒದಗಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರು ಈ ಯೋಜನೆಯನ್ನು ಬಳಸಿಕೊಂಡು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಬೇಕು ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಹಂತ 5 ಯೋಜನೆಯಲ್ಲಿ ರಾಸು ಖರೀದಿಗೆ ಅಂಚಿನ ಹಣ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಳಬಾಗಿಲು ತಾಲೂಕಿನ 2 ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿಗೆ ಕೋಲಾರ ಹಾಲು ಒಕ್ಕೂಟ ಹಾಗೂ ಕಹಾಮ ಹಾಗೂ ಸರ್ಕಾರದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಶ್ರೀ ಕಾಡೇನಹಳ್ಳಿ ನಾಗರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಾಗುವುದು ನನ್ನ ಕಾಯ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಕೋಲಾರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಆದಂತಹ ಶ್ರೀ ಕಾಡೇನಹಳ್ಳಿ ನಾಗರಾಜ್ ಸರ್ ಅವರು ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಕ್ಷೇತ್ರದ ನಿರ್ದೇಶಕರಾದಂತಹ ಶ್ರೀ ಬಿ.ವಿ. ಚಾಮೇಗೌಡ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಕ್ಷೇತ್ರವು ಮಹಿಳಾ ಉತ್ತರ ಕ್ಷೇತ್ರದ ನಿರ್ದೇಶಕರಾದಂತಹ ಶ್ರೀಮತಿ ಮಹಾಲಕ್ಷ್ಮಿ ಪ್ರಸಾದ್ ಬಾಬುರವರು ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಸರ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವಾಗ ಕೋಲಾರ ಹಾಲು ಒಕ್ಕೂಟದಿಂದ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಉಪ ಕಚೇರಿ ಅವ್ರಿಗೂ ಸಹ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಸಹಕಾರ ಸಂಘದ ಅಧ್ಯಕ್ಷರು ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿಗೆ ಕ್ಷೀರ ಸಂಜೀವಿನಿ ಹಂತ 5 ಅಂಚಿನ ಹಣವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂತಹ ನಮ್ಮ ಈ ಒಂದು ಕೋಲಾರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಕಾಡೇನಹಳ್ಳಿ ನಾಗರಾಜ್ ಸರ್ ಅವರೇ, ಅದೇ ರೀತಿ ಈ ಒಂದು ಬಾರಿಗೆ ನೂತನವಾಗಿ ಆಯ್ಕೆಯಾಗಿ ನಿರ್ದೇಶಕರಾಗಿ ಬಂದಿರತಕ್ಕಂಥ ಚಾಮೇಗೌಡನವರೇ, ಅದೇ ರೀತಿ ಮಹಿಳಾ ಉತ್ತರ ಕ್ಷೇತ್ರಕ್ಕೆ ನೂತನವಾಗಿ ಆಯ್ಕೆಯಾಗಿ ಬಂದಿರತಕ್ಕಂತಹ ಮಹಿಳಾ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಅವರೇ, ಅದೇ ರೀತಿ DCC ಬ್ಯಾಂಕ್ನ ನಿರ್ದೇಶಕರು ಆಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಮುಖಂಡರುಗಳೇ, ನಮ್ಮ ಶಿಬಿರ ಕಚೇರಿಯ ಎಲ್ಲ ಉಪಸ್ಥಾಪಕರು ಹಾಗೂ ವಿಸ್ತರಣೆ ಈ ಮಹಿಳಾ ಸಂಘಗಳಿಗೆ ಒಂದು ಯೋಜನೆಯನ್ನು ಕೊಡ್ತಕ್ಕಂಥ ಕೆಲಸ ಇದು 1997ರಿಂದ ಕೂಡ ನಡೀತಾ ಇದೆ. ಮೊದಲನೇದಾಗಿ ಸ್ಟೆಪ್ ಯೋಜನೆ ಅಂತ ಶುರುವಾಯಿತು. ಅದಾದಮೇಲೆ ಕ್ಷೀರ ಸಂಜೀವಿನಿ ಯೋಜನೆ ಅಂತ ಕೊಟ್ಟರು. ಅದಾದಮೇಲೆ ಕಹಾಮ ಸಂಜೀವಿನಿ ಯೋಜನೆ ಅಂತ ಕೊಟ್ಟರು. ಈಗ ಪ್ರಸ್ತುತ ಕ್ಷೀರ ಸಂಜೀವಿನಿ ಯೋಜನೆ ಚಾಲ್ತಿಯಲ್ಲಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ,
ನಮ್ಮ ಈ ಹೈನುಗಾರಿಕೆಯಲ್ಲಿ ಡಿಪೆಂಡ್ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಅಭಿವೃದ್ಧಿಗೊಳಿಸಬೇಕು, ಅವರನ್ನು ಶೈಕ್ಷಣಿಕವಾಗಿ ಬಲಪಡಿಸಬೇಕು ಅಂತಕ್ಕಂಥದ್ದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಹಾಲು ಶೇಖರಣೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದು ಕಡೆ ಸಂಘಕ್ಕೆ ಒಂದು ಉಪಯೋಗ ಮಾಡಿಕೊಟ್ರೆ, ಇನ್ನೊಂದು ಕಡೆ ಉತ್ಪಾದಕರ ಹಾಲನೇದಾಗಿ ಹಣವನ್ನು ಕೊಡ್ತಕ್ಕಂಥದ್ದು. ಹಂಚಿನ ಹಣ ಅಂದರೆ ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ಉತ್ಪಾದಕರ ಮಟ್ಟದಲ್ಲೇ ಅಲ್ಲೇ ರೊಟೇಷನಲ್ಲಿ ಹಂಚ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಇರೋದ್ರಿಂದ ಅದನ್ನು ಹಂಚಿನ ಹಣ ಅಂತ ಕರಿತೀವಿ. ಸೊ ಈ ರೀತಿ ಒಂದು ಸಂಘಕ್ಕೆ ಇವತ್ತು ಮಿಂಜೇನಹಳ್ಳಿ ಸಂಘಕ್ಕೆ 14 ಸದಸ್ಯರಿಗೆ 46,000 ರೂಪಾಯಿ ಥರ 6,44,000ಗಳ ಚೆಕ್ಕನ್ನು ಕೊಡ್ತಾ ಇದ್ದಾರೆ. ಸೊ ಇದ್ರ ಉದ್ದೇಶ ಏನು ಅಂತಂದರೆ, ಹೆಣ್ಣುಮಕ್ಕಳು ಆ ಒಂದು ಅಮೌಂಟನ್ನು ಬಳಸ್ಕೊಂಡು ಹಸುಗಳನ್ನು ತೊಗೊಂಡು ಬರಬೇಕಾಗತ್ತೆ. ಹಸುಗಳನ್ನು ತೊಗೊಂಡು ಬಂದು ಡೈರಿಗೆ ಹಾಲನ್ನು, ಉತ್ತಮ ಗುಣಮಟ್ಟದ ಹಾಲನ್ನು ಹಾಕಿ ಸಂಘವನ್ನು ಅಭಿವೃದ್ಧಿಗೊಳಿಸ್ತಾ ಇನ್ನೊಂದು ಕಡೆ ನೀವು ಕೂಡ ಅಭಿವೃದ್ಧಿ ಆಗೋದೇ ಇದ್ರ ಉದ್ದೇಶ ಇರುತ್ತೆ. ಸೊ ಈ ಒಂದು ಹಂಚಿನ ಹಣಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ತಿಂಗಳ ಕಂತು 2,500 ರೂಪಾಯಿ ಇದೆ. ಆ ಕಂತನ್ನು ಕಟ್ಕೊಂಡು ಹೋಗಬೇಕಾಗತ್ತೆ. ಸೊ 14 ಜನಕ್ಕೆ ನಮಗೆ ಯೋಜನೆಯಲ್ಲಿ ಉಪಯೋಗ ಸಿಗೋದು ಅಂತ ಕೂಡ ಒಂದು ಡೌಟ್ ಇರುತ್ತೆ. ಈ 14 ಜನ ಏನು ನೀವು ಕಂತನ್ನು ಕಟ್ತೀರಾ 2,500, ಅದು 46,000 ಜಮಾ ಆದ ಕೂಡಲೇ 15,000 ಕೊಡ್ತಾರೆ. ಅದಾದಮೇಲೆ 16,000 ಕೊಡ್ತಾರೆ. ಅದಾದಮೇಲೆ 17,000 ಕೊಡ್ತಾರೆ. ಈ ಥರ ಹಂಚಿಕೊಂಡು ನಿಮ್ಮೂರಲ್ಲೇ ಇರುತ್ತೆ. ಎಲ್ಲಿಯವರೆಗೂ ಅಂತಂದರೆ, ನಮ್ಮ ಊರಿನಲ್ಲಿ ಏನು 40 ಜನ ಟಾರ್ಗೆಟ್ ಗ್ರೂಪ್ ಮೆಂಬರ್ಸ್ ಅಂತ ಆಯ್ಕೆ ಮಾಡಿರ್ತಾರೆ ಸರ್ವೆ ಮಾಡಿ, ಅಲ್ಲಿಯವರೆಗೂ ಆ ಎಲ್ಲ ಫಲಾನುಭವಿಗಳಿಗೂ ಇದರ ಸದುಪಯೋಗ ಸಿಗೋವರೆಗೂ ಕೂಡ ಈ ಹಂಚಿನ ಹಣ ಸಂಘದಲ್ಲಿರುತ್ತೆ. ನಮಗೆ ಸರ್ಕಾರ ವಾಪಸ್ ಕೊಡಿ ಅಂತ ಕೇಳೋವರೆಗೂ ಕೂಡ ಹಂಚಿನ ಹಣ ಸಂಘದಲ್ಲಿರುತ್ತೆ. ಒಂದು ಸತಿ ಚಿಯಾನಹಳ್ಳಿ, ಮಿಂಜೇನಹಳ್ಳಿ ಚೆನ್ನಾಗಿ ಅಭಿವೃದ್ಧಿಗೊಂಡಿದ್ದಾವೆ. ಅದೇ ರೀತಿ ನಾವು ಬೇರೆ ಸಂಘಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕು, ಅಮೌಂಟನ್ನು ವಾಪಸ್ ಕೊಡಿ ಅಂತ ಸರ್ಕಾರ ನಿರ್ದೇಶನ ಬಂದಾಗ ನಾವು ಆ ನಿರ್ದೇಶನದ ಮೇರೆಗೆ ಅಮೌಂಟನ್ನು ವಾಪಸ್ ಕೊಡಬೇಕಾಗತ್ತೆ. ಸೊ ಈ ರೀತಿ ಹಂಚಿನ ಹಣ ಬಳಸ್ಕೊಂಡು ತಾವೆಲ್ಲ ಕೂಡ ಒಳ್ಳೆ ಹಸುಗಳನ್ನು ತಗೊಂಡು ಬಂದು ಸಂಘಕ್ಕೆ ಹಾಲನ್ನು ಹಾಕಬೇಕಾಗತ್ತೆ. ಸೊ 46,000 ರೂಪಾಯಿ ಜೊತೆಗೆ ಫಲಾನುಭವಿ ವಂತಿಗೆ ಅಂತ ಕೂಡ ನೀವು ಹಾಕಬೇಕು. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ HF ಹಸುಗಳು 46,000 ರೂಪಾಯಿಗೆ ಬರೋದಿಲ್ಲ, ಹೌದಲ್ವಾ? 46,000 ರೂಪಾಯಿ ಅದರಲ್ಲಿ ಸರ್ಕಾರ ಕೊಡ್ತಾ ಇದೆ 27,000, 15,000 KMF ಕೊಡ್ತಾ ಇದೆ, ಇನ್ನು ಉಳಿದಿರ್ತಕ್ಕಂಥ ಒಕ್ಕೂಟ ಕೊಡ್ತಾ ಇದೆ. ಸೊ ಇನ್ನು ಮಿಕ್ಕಿರೋದು ಫಲಾನುಭವಿ ವಂತಿಗೆ ಅಂತ ಕರಿತೀವಿ. ಆ ಫಲಾನುಭವಿ ವಂತಿಗೆಯನ್ನು ನೀವು ಹಾಕಿ ಹಸುವನ್ನು ಜೋಪಾನವಾಗಿ ನಿರ್ವಹಣೆ ಮಾಡಿ, ವೈಜ್ಞಾನಿಕವಾಗಿ ನಮ್ಮ HF ತಳಿಗಳನ್ನು ನಿರ್ವಹಣೆ ಮಾಡಿದ್ರೆ ಮಾತ್ರ ಒಳ್ಳೆಯ ಹಾಲಿನ ನಿರೀಕ್ಷೆ ಪಡಿಬಹುದು. ಅದೇ ರೀತಿ ಗುಣಮಟ್ಟದ ಹಾಲನ್ನು ಕೂಡ ನಾವು ಪಡಿಬೋದು. ಸೊ ಈ ರೀತಿ ವೈಜ್ಞಾನಿಕವಾಗಿ ಹಸುಗಳನ್ನು ಸಾಕಿ ನೀವು ಸಂಘಕ್ಕೆ ಹಾಲನ್ನು ಸರಬರಾಜು ಮಾಡಬೇಕು. ಇದು ಹಂಚಿನ ಹಣದ ಬಗ್ಗೆ. ಇನ್ನು ಎರಡನೇದಾಗಿ ಏನು ಅಂತಂದರೆ, ಸಂಘಗಳ ಮಟ್ಟದಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಡೋದಕ್ಕೂ ಕೂಡ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಮಹಿಳೆಯರಿಗೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಾಗಿರಬಹುದು, ಒಂದು ಲಾಯರ್ನ ಕರ್ಕೊಂಡು ಬಂದು ಮಹಿಳೆಯರಿಗೆ ಕಾನೂನಲ್ಲಿ ಯಾವೆಲ್ಲ ರೀತಿಯ ರಕ್ಷಣೆ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ಶುದ್ಧ ಹಾಲು ಉತ್ಪಾದನೆ ಬಗ್ಗೆ. ಸೊ ಈ ರೀತಿ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘದ ಮಟ್ಟದಲ್ಲೇ ಮಾಡಬೇಕಾಗತ್ತೆ. ಇದರ ಜೊತೆಗೆ ಎಲ್ಲ ನಮ್ಮ ಹಾಲು ಉತ್ಪಾದಕರ ಮಹಿಳಾ ಸದಸ್ಯಗಳನ್ನು ಏನು ಈಗ ಸಂಘದಲ್ಲಿ ನೋಂದಣಿ ಆಗಿದ್ದೀರಾ 40 ಜನ ಟಾರ್ಗೆಟ್ ಗ್ರೂಪ್ ಮೆಂಬರ್ಸನ್ನು ನಾವು ಬೆಂಗಳೂರಿನ KMF CTIನಲ್ಲಿ ಡ್ಯಾಮ್ ತರಬೇತಿ, ಹೈನು ರಾಸು ನಿರ್ವಹಣೆ ತರಬೇತಿಗೆ ಪ್ರತಿಯೊಬ್ಬರು ಕೂಡ ಹಾಜರಾಗಬೇಕಾಗತ್ತೆ. ಯಾರೂ ಕೂಡ ಹಾಜರಾಗದೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ನೀವೆಲ್ಲ ಇದರಲ್ಲಿ ಹಸುಗಳ ತೊಗೊಂಡು ಅದರಲ್ಲಿ ಲಾಭ ತಗೋತಾ ಇದ್ದೀರಾ. ಸೊ ಹಸುವನ್ನು ಸಾಕೋದು ಕೂಡ ಬಹಳ ಇಂಪಾರ್ಟೆಂಟ್. ನಮಗೆಲ್ಲ ಹಸು ತೊಗೊಂಡ್ಬಿಟ್ಟು ಹಸು ಸಾಕೋದೇ ಗೊತ್ತಿಲ್ಲ ಅಂತಂದರೆ ಒಳ್ಳೆ ಗುಣಮಟ್ಟದ ಹಾಲನ್ನು ನಾವು ಸಂಘಕ್ಕೆ ಸರಬರಾಜು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಖಂಡಿತ ಇನ್ನು ಯಾರು ನೀವು ಟ್ರೈನಿಂಗ್ಸ್ ಅಟೆಂಡ್ ಮಾಡಿಲ್ಲ ಅವರು ಡ್ಯಾಮ್ ಟ್ರೈನಿಂಗ್ಗೆ ಹೋಗಬೇಕಾಗತ್ತೆ. ಆಮೇಲೆ ಇನ್ನು ಕೊನೆ ವಿಚಾರ ಏನು ಅಂದರೆ, ನಮ್ಮ ಹೆಣ್ಮಕ್ಳನ್ನೆಲ್ಲ ಕೂಡ ಡೈರಿ ಭೇಟಿ ಕಾರ್ಯಕ್ರಮದಲ್ಲಿ ನಮ್ಮ ಡೈರಿಗೆ ಒಕ್ಕೂಟಕ್ಕೆ ಭೇಟಿ ಮಾಡಿಸ್ತೀವಿ. ಯಾಕೆ ಅಂತಂದರೆ ಹೆಣ್ಮಕ್ಳು ಹೆಂಗೆ ಅಂದರೆ 4 ಗೋಡೆ ಮಧ್ಯೆನೇ ಇದ್ದೋಗಿರ್ತೀರಿ. ಚಿಯಾನಹಳ್ಳಿ ಆಯಿತು, ಮಿಂಜೇನಹಳ್ಳಿ ಆಯಿತು, ಇಲ್ಲ ಹೊಲ ಗದ್ದೆ ಆಯಿತು, ಇಷ್ಟು ಬಿಟ್ಟರೆ ಬೇರೆ ಪ್ರಪಂಚ ನೀವು ನೋಡಿರಲ್ಲ. ನಿಮ್ಮ ಹಾಲು ಡೈರಿಗೆ ಬಂದಮೇಲೆ ಏನಾಗ್ತಾ ಇದೆ, ಅಲ್ಲಿ ಏನೆಲ್ಲ ವಿಧವಾದ ಪ್ರಾಡಕ್ಟ್ಸನ್ನು ಮಾಡ್ತಿದ್ದಾರೆ. ನಮ್ಮ ಡೈರಿನಲ್ಲಿ ಬೇರೆ ಬೇರೆ ಏನೆಲ್ಲ ನೀವು ನೋಡಬಹುದು. ಮಿಷಿನರೀಸಿಂದ ಪೇಡ ಮಾಡ್ತಾರೆ, ತುಪ್ಪ, ಬೆಣ್ಣೆ, ಚೀಸು, ಹಾಲಿನ ಉತ್ಪನ್ನಗಳು, ಮೊಸರು, ಅದ್ರ ಜೊತೆಗೆ ಏನು ನಮ್ಮ ಮೇವಿನ ಫಾರಮನ್ನು ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಇವು ಎಲ್ಲ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಬೇಕು ಅಂತ. ಸೊ ತಾವೆಲ್ಲ ಏನು ಇವತ್ತು ಇಲ್ಲಿದ್ದೀರಿ ಎಲ್ಲ ಕೂಡ ಒಂದು ಚೆಕ್ಕನ್ನು ಪಡ್ಕೋತೀರಿ. ತಾವೆಲ್ಲ ಈ ಚೆಕ್ಕನ್ನು ಪಡೆದು ಒಳ್ಳೆ ತಳಿ ಏನು ರಾಸುವನ್ನು ತಗೊಂಡು ಸಂಘಕ್ಕೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಸಂಘವನ್ನು ಒಂದು ಕಡೆ ಅಭಿವೃದ್ಧಿಪಡಿಸ್ತಾ, ಇನ್ನೊಂದು ಪಕ್ಕದಲ್ಲಿ ನೀವು ಕೂಡ ಏನು ಸದಸ್ಯರೆಲ್ಲ ಇದ್ದೀರಿ ತಾವೆಲ್ಲ ಅಭಿವೃದ್ಧಿ ಆಗಿ ಅಂತ ನಾನು ಆಶಿಸ್ತಾ ಇವತ್ತೆರಡು ಮಾತು ಯಾಕೆಂತಂದರೆ ನೀವೆಲ್ಲ ಸೇರಿ ಹೆಣ್ಣು ಮಕ್ಕಳ ಒಂದು ಸೊಸೈಟಿಗಳೇನಿದೆ ಅದನ್ನು ಪ್ರತಿನಿಧಿಸೋಕ್ಕೆ ಅವಕಾಶ ಕೊಟ್ಟಿರಿ. ಅದನ್ನು ಅದು ಒಳ್ಳೆಯ ರೀತಿಯಲ್ಲಿ ಅವರು ಅದನ್ನು ಸದುಪಯೋಗಪಡಿಸ್ಕೊಳ್ತಾಯಿದ್ದಾರೆ. ಅದೇ ರೀತಿ ಈ ಒಂದು ಸ್ಟೆಪ್ ಯೋಜನೆಯಲ್ಲಿ ಮೊದಲಿಂದ ಇರ್ತಕ್ಕಂಥ ನಮ್ಮ ವಿಜಯಲಕ್ಷ್ಮಿ ಮೇಡಮ್ನವರೇ, ಡಾಕ್ಟರ್ ಕಿರಣ್ ಸರ್ ಅವರೇ,
ಲಕ್ಷ್ಮಣನವರೇ, ಎಲ್ಲ ನಮ್ಮ ಕೃಷ್ಣಯ್ಯ ನಾಡು ಅವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಮುಖಂಡರೇ, ಪತ್ರಕರ್ತ ಬಂಧುಗಳೇ, ಎಲ್ಲ ತಾಯಂದರೆ, ಏನಿವತ್ತು ಮಹಿಳಾ ಡೈರಿಗಳಿಗೆ ಯಾವುದೇ ತಾಲೂಕಲ್ಲಿ ಹೆಚ್ಚಿಗೆ ಕೋಲಾರ ಬಿಟ್ಟರೆ ನಮ್ಮ ಮುಳಬಾಗಿಲ ಹೆಚ್ಚಿನ ಮಹಿಳಾ ಡೈರಿಗಳಿರ್ತಕ್ಕಂಥದ್ದು. ನಾಗರಾಜ್ ಅಣ್ಣವ್ರನ್ನ ಕೇಳಿದಾಗ ನಾವೆಲ್ಲ ಹೇಳ್ತಿದ್ದೀನಣ್ಣ, ಎಲ್ಲ ಮಹಿಳಾ ಡೈರಿಗಳು ಮಾಡ್ತೀರಿ ನೀವು, ಓಟ್ ಬರೋದಿಲ್ಲ, ಏನೂ ಇಲ್ಲ, ನಮಗೆ ನೀವು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳಿದ್ವಿ. ಅವ್ರು ಹೇಳ್ತಾಯಿದ್ರು, ನಮ್ಮ ಡೈರಿಗಿಂತ ಹೆಚ್ಚಿನ ಒಂದು ಸವಲತ್ತು ಮಹಿಳಾ ಡೈರಿಗಳಿಗೆ ಒಕ್ಕೂಟದಿಂದ ಸಿಗ್ತಾ ಇರೋದ್ರಿಂದ ನಾವು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಕಾರಣ ಏನಂತಂದರೆ, ಹೆಚ್ಚಿಗೆ ಹಾಲು ಉತ್ಪಾದನೆಯಲ್ಲಿ ತೊಡಸ್ಕೊಂಡಿರೋದು ಮಹಿಳೆಯರು. ಆ ಡೈರಿಗಳನ್ನ ಹೆಚ್ಚಿಗೆ ಮಾಡಿದಾಗ ಹೆಚ್ಚಿನ ಸವಲತ್ತು ಸಹ ಒಕ್ಕೂಟದಿಂದ ಮಹಿಳಾ ಇದಕ್ಕೆ ಸಿಗ್ತಾ ಇರೋದ್ರಿಂದ ಅವ್ರ ಕಡೆ ಹೆಚ್ಚಿನ ಗಮನ ಕೊಡೋಣ ಅಂತೇಳ್ಬಿಟ್ಟು ಹೆಚ್ಚಿನ ಒಂದು ಡೈರಿಗಳು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನೆಲ್ಲ ಚುನಾವಣೆ ಮುಗಿದಿದೆ, ಇವಾಗ ಆಡಳಿತ ಪ್ರಾರಂಭ ಆಗಿದೆ. ನಾವು ನಾಗರಾಜ್ ಅಣ್ಣವ್ರ ಬಗ್ಗೆ ಯಾಕೆ ಎಲ್ಲ ಹೆಚ್ಚಿಗೆ ನಾವು ಆಸಕ್ತಿ ವಹಿಸಿ ಅವ್ರ ನಿರ್ದೇಶಕರಾಗಬೇಕು ಅಂತಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಒಕ್ಕೂಟದಿಂದ ಏನೇ ಕೆಲಸ ಆಗಬೇಕಾದ್ರೂ ಬೇರೆ ತಾಲೂಕದೆಲ್ಲ 10 ದಿವಸ 15 ದಿವಸ ಹೋಗಿ ಸುತ್ತಾಡಿದ್ರೆ ನಾಗರಾಜ್ ಅಣ್ಣವ್ರು ಒಂದು ಫೋನ್ ಹೋದರೆ ಒಂದು ದಿವಸದಲ್ಲ ಕೆಲಸ ಆಗ್ತಾಯಿತ್ತು. ಆ ಸಾಮರ್ಥ್ಯ ಅವರಲ್ಲಿದೆ. ಆದ್ದರಿಂದ ಅವರ ಸೇವೆಯನ್ನು ನಮ್ಮ ತಾಲೂಕಿಗೆ ಬಳಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮತ್ತೆ ಅವ್ರನ್ನ ಈಗ ನಿರ್ದೇಶಕರಿಗೆ ಆಯ್ಕೆ ಮಾಡ್ಕೊಂಡಿವಿ. ಅದ್ರ ಜೊತೆಗೆ ಒಳ್ಳೆ ಜೋಡೆತ್ತಿನ ಥರ ಶ್ಯಾಮೇಗೌಡರಿಗೂ ಸಹ ನಾವೆಲ್ಲ ಸೇರಿ ಕಳಿಸ್ಕೊಟ್ಟಿದ್ವಿ. ಮಹಿಳಾ ನಿರ್ದೇಶಕರು ಅಷ್ಟೇ ಆಸಕ್ತಿಯಿಂದ ಮೊನ್ನೆ ನೀವು ಕೆಲವರೆಲ್ಲ ಬಂದಿರ್ತೀವಿ ಅಂತೀವಿ, ನಮ್ಮ ಒಕ್ಕೂಟ ಸಹಕಾರಿ ಯೂನಿಯನ್ನಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಮಹಿಳಾ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ನೀಡಿದ್ವಿ. ಅವತ್ತು ಮಹಾಲಕ್ಷ್ಮಿ ಮೇಡಮ್ ಅವರು ಈ ಒಂದು ಹಾಲು ಉತ್ಪಾದನೆ ಬಗ್ಗೆ ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಅನ್ನೋದು ಅವತ್ತು ನಿಮಗೆಲ್ಲ ಅರ್ಥ ಆಗಿರುತ್ತೆ. ಇವತ್ತು ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳ್ತಕ್ಕಂಥದ್ದೇನಿಲ್ಲ. ಇಲ್ಲಿ ನೀವೆಲ್ಲ ಏನಿದ್ದೀರಿ, ಇವತ್ತು ನಮ್ಮ ಜಿಲ್ಲೆಗೆ 2 ಕಣ್ಣು, DCC ಬ್ಯಾಂಕ್ ಮತ್ತು ಕೋಮಲ್ಲು. ಇಲ್ಲೆಲ್ಲ ನೀವು ಮಹಿಳಾ ಸಂಘದ ಒಂದು DCC ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡಿದ್ದವ್ರು ಭಾಳಷ್ಟು ಜನ ಇದ್ದೀರಿ ಅಂತ ಅಂದ್ಕೋತೀನಿ. ಎಲ್ಲ ತೊಗೊಂಡಿದ್ದೀರಾ? ಎಲ್ಲ ಮರುಪಾವತಿ ಆಗಿದೆಯಾ? ಆಗದೇ ಇದ್ದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು, ಸಾಲ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿದೆ, 0% ಬಡ್ಡಿನಲ್ಲಿ ಎಲ್ಲಿ ಸಾಲ ಸಿಗೋದಿಲ್ಲ. 0% ಬಡ್ಡಿನಲ್ಲಿ ನಿಮ್ಗೆ ಪ್ರಪಂಚದಲ್ಲಿ ಎಲ್ಲಿ ಸಾಲ ಸಿಗೋದಿಲ್ಲ. DCC ಬ್ಯಾಂಕ್ ಒಂದು ಬಿಟ್ಟರೆ ಬೇರೆ ಎಲ್ಲಿ ಸಾಲ ಸಿಗೋದಿಲ್ಲ. ಆದರೆ ನೀವು ಧರ್ಮಸ್ಥಳ ಸಂಘದಲ್ಲಿ ಇವತ್ತು ಭಾಳಷ್ಟು ಜನ ಒಂದು ಕುಟುಂಬಗಳ ಒಂದು ಪೋಷಣೆಗೆ ನಿರ್ವಹಣೆಗೆ ಧರ್ಮಸ್ಥಳ ಸಂಘ ಭಾಳ ಸಹಕಾರ ಆಗಿದೆ. ಅದ್ರ ಬಗ್ಗೆ ನಾವು 2 ಮಾತಿಲ್ಲ. ಆದರೆ ಅಲ್ಲಿ 18% ಬಡ್ಡಿ ಕಟ್ಟಬೇಕು. ನೀವು ಇದೇ ಹಣ ತೊಗೊಳ್ತಿರಲ್ಲಿ 18% ಬಡ್ಡಿ ಕಟ್ಟಬೇಕಾಗಿದೆ. ಇಲ್ಲಿ 0% ಬಡ್ಡಿ ಇದೆ. ಇನ್ನು ಮುಂದೆ ನಮ್ಮ ಒಂದು ಆಡಳಿತ ಮಂಡಳಿಯ ಒಂದು ಕೋರ್ಟಲ್ಲಿ ಕೆಲವು ನಿರ್ದೇಶಕರ ಒಂದು ಚುನಾವಣೆ ಭವಿಷ್ಯ ಇರೋದ್ರಿಂದ ತಡ ಆಗಿದೆ. ಅದಾದ ತಕ್ಷಣವೇ ನಮ್ಮ ಹೆಚ್ಚಿನ ಒಂದು ಗಮನ ರೈತರು ಮತ್ತು ಮಹಿಳೆಯರ ಒಂದು ಸಾಲ ವಿತರಣೆ ಮತ್ತು ಅವರ ಒಂದು ದೈನಂದಿನ ಆರ್ಥಿಕತೆಯ ಅಭಿವೃದ್ಧಿ ಕಡೆ ನಮ್ಮ ಗಮನ ಇರುತ್ತೆ. ನೀವೆಲ್ಲರೂ ಇವತ್ತೇನು ಬಂದಿದ್ದೀರಿ, ನಿಮ್ಮ ಹಳ್ಳಿಗಳಿಗೆ ಬರ್ತೀವಿ ನಾವು. ನೀವೆಲ್ಲರೂ ಇಲ್ಲಿ ಯಾರು ಅಧ್ಯಕ್ಷರಿದ್ದೀರಿ, ಮಹಿಳಾ ಒಂದು ಹಾಲು ಒಕ್ಕೂಟದ ಅಧ್ಯಕ್ಷರಿದ್ದೀರಿ, ಮಹಿಳಾ ಸ್ವಸಹಾಯ ಸಂಘಗಳೆಲ್ಲ ಅಧ್ಯಕ್ಷರಿದ್ದೀರಿ, ನೀವೆಲ್ಲರೂ ಒಂದು ಜವಾಬ್ದಾರಿ ತಗೊಂಡು ಯಾರು ಸಾಲ ಪಾವತಿ ಮಾಡಿಸಿಲ್ಲ ಅವ್ರ ಸಾಲವನ್ನು ಮರುಪಾವತಿ ಮಾಡಿಸಿ ತಕ್ಷಣ ನಿಮಗೆ ಸಾಲ ಸೌಲಭ್ಯ ಸಿಗ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ತೀವಿ. ಇಲ್ಲ ಅಂತಂದರೆ ಈ ಒಂದು ಬ್ಯಾಂಕ್ ಏನಿದೆ ನಿಮ್ಮೆಲ್ರಿಗೂ ಗೊತ್ತಿದೆ, 10 ವರ್ಷಕ್ಕೆ ಹಿಂದೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸುಮಾರು ತುಂಬೋಗಿದ್ದು ನಮ್ಮ ಜಿಲ್ಲೆಗಳಲ್ಲಿ. DCC ಬ್ಯಾಂಕ್ ಮುನ್ನೆಲೆಗೆ ಬಂದ ಮೇಲೆ ಅವರೆಲ್ಲ ಹಿಂದೆ ಹೋದರು. ಮತ್ತು ಇವತ್ತು ಅದು ನಿಂತ ಮೇಲೆ ಎಲ್ಲರ ಹಾವಳಿ ಜಾಸ್ತಿ ಆಗಿದೆ. ಅದರಿಂದ ಮೀಟ್ರ್ ಬಡ್ಡಿಯ ಒಂದು ಇದಕ್ಕೆ ಇರಬೇಕಾದ್ರೆ ನಮ್ಮ DCC ಬ್ಯಾಂಕು ಮತ್ತು ಮಿಲ್ಕ್ ಯೂನಿಯನ್ನು ಇವತ್ತು 15 ದಿವಸಕ್ಕೆ ಒಂದು ದುಡ್ಡು ಸಿಗ್ತಕ್ಕಂಥದ್ದು ಯಾವುದಿಲ್ಲ. ದೇವಸ್ಥಾನಕ್ಕೆ ಹೋದರೆ ದೇವ್ರು ಹೊರ ಕೊಡದೇ ಇರ್ಬೋದು. ಅದೇ ನಮ್ಮ ಹಾಲಿನ ಡೈರಿಗೆ ಹಾಲು ತೊಗೊಂಡೋದ್ರೆ ಖಂಡಿತವಾಗಿ 15 ದಿವಸಕ್ಕೊಂದ್ಸರಿ ಹಣ ಸಿಗುತ್ತೆ. ಅದರಿಂದ 2 ಸಂಸ್ಥೆನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಹೆಚ್ಚಾಗಿ ನಮ್ಮ ತಾಯಂದ್ರ ಮೇಲೆ ಇರೋದ್ರಿಂದ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರಾಜ್ಯ ಎಲ್ಲೆಡೆ ಹೇಳ್ತಾ ಇರೋದು ನಾನು, ಒಂಥರ ಪಾಪ ಯಾಕೋ ಬಡತನ ಮತ್ತೊಂದು ಏನು ನೋಡಲ್ಲ ಜನರನ್ನು. ಇಲ್ಲಿ ನೀವೇ ಇರ್ತೀರಲ್ಲ, ನೀವು ಹೋದ್ರೂ ಅಷ್ಟೇ, ದುಡ್ಡು ಕೊಟ್ಟರೆ ಕೆಲಸ, ಇಲ್ಲಾಂದರೆ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಯಾಕಂದರೆ ಪಾಪ ಗಂಡಸರು ಭಯ ಪಡ್ತಾರೆ ದುಡ್ಡು ತಗೊಳ್ಳೋಕ್ಕೆ. ಅದ್ಯಾಕೋ ಸ್ವಲ್ಪ ವ್ಯತ್ಯಾಸಗಳು ರಿವರ್ಸ್ ಆಗ್ತಾಯಿದ್ದಾವೆ. ಅನಿತಾ ಭಾವಿಸ್ಬಿಟ್ಟು ತಪ್ಪು ತಿಳ್ಕೊಬೇಡಿ, ಇರೋ ವಾಸ್ತವಾಂಶ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ನಾನು ಕಂಡಿದ್ದೀನಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ತಾಯಂದರಿಗೆ ಅಕ್ಕಂದರಿಗೆ ಇವತ್ತು ದಿನ ಈ ಒಂದು ಸಂಜೀವನಿ ಒಂದು ಕಾರ್ಯಕ್ರಮ ತಮ್ಮ ಒಂದು ಜೀವನೋಪಾಯಕ್ಕಾಗಿ ಏನು ಕೊಡ್ತಾ ಇದ್ದಾರೆ ಅದು ಒಳ್ಳೆಯದೇ ಕೊಡೋದು. ಹೆಂಗಸರು ಸಾಮಾನ್ಯವಾಗಿ ಭದ್ರವಾಗಿ ಆ ದುಡ್ಡು ಬಂದಿದ್ದ ಲಾಭನೂ ತಗೋತಾರೆ, ಭಾಳ
ನಿಯತ್ತಾಗಿ ಕೆಲಸನೂ ಮಾಡ್ತಾರೆ, ನಿಯತ್ತಾಗಿ ಆ ದುಡ್ಡನ್ನು ವಾಪಸ್ ಕೊಡ್ತಾರೆ. ಈ ಗಂಡಸರಲ್ಲಿ ಏನು ಅಂತಂದರೆ ದುಡ್ಡು ತಗೋತಾರೆ ಅಷ್ಟೇ, ಮತ್ತು ಹೆಂಗಸ್ರ ಮೇಲೆ ಬೀಳ್ತಾರೆ ಸಂಪಾದನೆ, ಇನ್ನೊಂದು ಮತ್ತೊಂದು ನೀವೇ ಕಿತ್ಲಾಡಿ ಸಾಯ್ಬೇಕು, ಆ ರೀತಿ ಪರಿಸ್ಥಿತಿ ಆಗಿದೆ. ಬಹುಶಃ ಇದು ಒಳ್ಳೆಯದೇ, ಕೆಟ್ಟದ್ದಂತೇನಿಲ್ಲ. ಇದನ್ನು ಉಪಯೋಗಕ್ಕಾಗಿ ಎಲ್ಲರೂ ತಮ್ಮ ಒಂದು ಜೀವನೋಪಾಯಕ್ಕಾಗಿ ತಮ್ಮ ಒಂದು ಏನು ಕುಟುಂಬ ಇದೆ ಆ ಕುಟುಂಬ ಪೂರ್ತಿ ಕುಟುಂಬನ ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಆಗ್ತದೆ. ತಾವೆಲ್ಲರೂ ಏನು ಇವತ್ತಿಂದ ಈ ಒಂದು ಕಾರ್ಯಕ್ರಮದಿಂದ ತಾವೆಲ್ಲರೂ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ನಿಮಗೆ ಒಂದು ಒಳ್ಳೆಯ ಒಂದು ಕುಟುಂಬನ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ತಾವೆಲ್ಲರೂ ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ಹಾಲು ಉತ್ಪಾದಕರ ಸಂಘದ ಕ್ಷೀರ ಸಂಜೀವಿನಿ ಅಂತ ಇದು ಯೋಜನೆಗೆ ಆಗಮಿಸಿರುವ ಬಹಳ ಉತ್ಸಾಹಕರಾಗಿ ಬಂದಂಥ ನಮ್ಮ ಸಹೋದರ ಸಂಸ್ಥಾನದಲ್ಲಿರುವ ನಮ್ಮ ನಿರ್ದೇಶಕರುಗಳಾದ ನಾಗರಾಜಣ್ಣ ಅವರು ಹಾಗೂ ನಮ್ಮ ಸಾಮೇಗೌಡರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರಿಗೆ, ಎಲ್ಲ ಫಲಾನುಭವಿಗಳಿಗೆ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಈ ಕ್ಷೀರ ಸಂಜೀವಿನಿ ಅಂತ ಇದರಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥ ಅಮೌಂಟು, ನಾವು ಅದನ್ನು ಏನು ಮಾಡಬೇಕು? ಈಗ ನೀವು ಇಸ್ಕೊಂಡು ಹೊಟ್ಟೋಗ್ತೀರಾ. ಕೆಲವರು ಏನು ಮಾಡ್ತಾರೆ, ಅದನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾರೆ. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಕೊಟ್ಟಿರ್ತೀವಿ ನಾವು? ಹಸು ತೊಗೊಂಡು ಕ್ಷೀರ ಸಂಜೀವಿನಿ ಅಂದರೆ ಹಾಲನ್ನ ಹೆಚ್ಚಿಗೆ ಉತ್ಪಾದನೆ ಮಾಡುವಂಥದ್ದು. ಅದರಲ್ಲಿ ಹಸು ತೊಗೊಂಡು ಹಾಲನ್ನ ಹೆಚ್ಚಿಗೆ ಮಾಡತಕ್ಕಂಥ ಒಂದು ಅಂಶ. ಅದಕ್ಕೋಸ್ಕರ ನಿಮಗೆ ನೋಡಿ ಈ ಕ್ಷೀರ ಸಂಜೀವಿನಿ ಅಂತ ಅಮೌಂಟ್ ಅಂತ ಬರ್ತಾ ಇದೆ. ನೀವೇನು ಮಾಡ್ತೀರಾ? ಅದನ್ನು ಈಗ ನಾವು ಇದನ್ನು ಒಂದು 14 ಜನಕ್ಕೆ ಹಂಚಿಕೆ ಕೊಡ್ತೀವಿ. ಮಿಕ್ಕಿದವ್ರು ನಾವೇನು ಮಾಡೋದು, ನಮಗೆ ಬಂದಿಲ್ಲ ಅಂತ ಹೇಳ್ತೀರಾ. ಏನು ಕೊಡ್ತೀವಿ? ನೀವು ಕರೆಕ್ಟಾಗಿ ಅಮೌಂಟ್ನ 0 ಬಡ್ಡಿ ದರದಲ್ಲಿ ನಾವು ನಿಮಗೆ ಕೊಡ್ತಾಯಿದ್ದೀವಿ. ನೀವು ಅದನ್ನು ತೊಗೊಂಡು ಕರೆಕ್ಟಾಗಿ ತಿಂಗಳು ಅಮೌಂಟ್ನ ಕರೆಕ್ಟಾಗಿ ಕಟ್ಕೊಂಡ್ರೆ ಅದು ಮತ್ತೊಬ್ಬರಿಗೆ ಉಪಯೋಗ ಆಗುತ್ತೆ. ಅದನ್ನು ಆ ರೀತಿ ನೀವು ಅಮೌಂಟ್ ತೊಗೊಂಡು ಕಟ್ಟದೇ ಹೋದು ಅದಷ್ಟಾಗಿ ಕೆಲವು ಸಂಘಗಳೆಲ್ಲ ಆ ರೀತಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇನ್ನೊಬ್ರಿಗೆ ಅದರಿಂದ ಅನುಕೂಲ ಆಗಬೇಕು. ಈಗ ನೀವು ತೊಗೊಂಡು ಹೋಗ್ತೀರಾ, ಮತ್ತೊಬ್ರಿಗೆ ಕಷ್ಟ ಇರುತ್ತೆ. ನೀವು ಕರೆಕ್ಟಾಗಿ ಕಟ್ಕೊಂಡು ಹೋದ ಪಕ್ಷದಲ್ಲಿ ಆ ಅಮೌಂಟ್ ಇನ್ನೊಬ್ರಿಗೆ ಕೊಡೋಣ, ಅವ್ರು ಇನ್ನೊಂದು ಹಸು ತೊಗೊಂಡ್ಲಿ. ಈಗ ನಾವೇನು ಮಾಡೋಣ, ನೀವು ಇಷ್ಟು ಅಮೌಂಟ್ ಕೊಡ್ತೀರಾ, ಮಿಕ್ಕಿದ್ದು ಅಂದರೆ ನೀವು ಅದನ್ನು ಕೂಡಿಟ್ಕೊಂಡು ಅಮೌಂಟ್ನ ನೀವು ಒಂದು ಹಸು ತೊಗೊಳೋದಕ್ಕೆ ಮಾತ್ರ ನಾವು ಈ ಅಮೌಂಟ್ ಕೊಡ್ತಾ ಇರೋದು. ಅದರಲ್ಲಿ ಹಸುನೇ ತೊಗೊಳ್ಬೇಕು. ಆ ಹಸು ತೊಗೊಂಡು ನೀವು ಒಂದು ಫೋಟೋ ತೊಗೊಂಡು ನಮ್ಮ ಕ್ಯಾಂಪ್ ಆಫೀಸಿಗೆ ಕಳಿಸ್ಬೇಕು. ಯಾತಕ್ಕೆ ಅಂದರೆ ನಾವೇನು ನಿಮ್ಮ ಮೇಲೆ ನಂಬಿಕೆ ಇಲ್ದಿರ ಕೊಡ್ತಾ ಇಲ್ಲ. ಸರ್ಕಾರ ಈ ಒಂದು ಪ್ರೊಸೀಜರ್ ಹೇಳುತ್ತೆ, ಈ ರೀತಿ ನೀವು ಮಾಡಬೇಕು, ನೀವು ಹಸುನೇ ತೊಗೊಂಡಿದ್ದೀರಾ ಅಂತ. ಈ ಅಮೌಂಟ್ನ ಯಾವುದೇ ಬೇರೆ ವಿಚಾರಕ್ಕೆ ನೀವು ಉಪಯೋಗಿಸ್ಬೇಡಿ ದಯವಿಟ್ಟು. ಹಾಗೆ ಮಹಿಳೆಯರಿಗೆ ನಮ್ಮ ಒಕ್ಕೂಟದಿಂದ ಭಾಳ ರೀತಿ ಸವಲತ್ತುಗಳು, ಅಣ್ಣವ್ರು ಹೇಳಿದ್ರು ಭಾಳ ಅನುಕಂಪ ಇದೆ ಲೇಡೀಸ್ ಮೇಲೆ ಅಂತ, ಭಾಳ ಖುಷಿ ಆಗುತ್ತೆ. ಇದೇ ರೀತಿ ಏನಂದರೆ ಮಹಿಳಾ ಸಂಘಗಳು ಮುಂದೆ ಬರಲಿ, ಅವ್ರಿಗೆ ಹೆಚ್ಚಿನ ರೀತಿ ಭಾಳ ಆಸಕ್ತಿ ಇರುತ್ತೆ ಸಂಘಗಳ ಬಗ್ಗೆ, ಈ ಹಸುಗಳ ಕಡೆ. ಯಾಕಂದರೆ ನಾವು ಬೇರೆ ಬೆಳೆ ಬೆಳಿಬೋದು, ಕೆಲವು ಸಲ ನಷ್ಟನೂ ಅನುಭವಿಸ್ಬೇಕಾಗತ್ತೆ. ಆದರೆ ನಷ್ಟ ಇಲ್ಲದೆ ಇರೋದು ಒಂದೇ ಒಂದು ನಮ್ಮ ಕೆಲಸ ಅಂದರೆ ನೋಡಿ ಈ ಹಸುವಿಂದ ಬರತಕ್ಕಂಥ ಕೆಲಸ. ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಬೇರೆ ಏನೋ ನಮ್ಮದು ಕಷ್ಟ ಸುಖಗಳ ಕೆಲಸಗಳಿಗಾಗಿರ್ಬೋದು, ಕೈ ಬಿಡದೇ ಇರತಕ್ಕಂಥ ಒಂದೇ ಹೈನುಗಾರಿಕೆ. ಯಾವುದೇ ರೀತಿ ಕೈ ಬಿಡೋದಿಲ್ಲ. ನಿಮ್ಮ ಈ ಒಂದು ಕಷ್ಟಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ನಮ್ಮ ಒಕ್ಕೂಟದಿಂದ ಬರ್ತಾ ಇದೆ. ಒಕ್ಕೂಟ ಏನೇ ನಿಮ್ಮ ಸಮಸ್ಯೆ ಅದನ್ನು ನೋಡಿ ಈ ರೀತಿ ಅಮೌಂಟ್ಸ್ ಬರುತ್ತೆ. ಈಗ ನಿಮ್ಮದು ಬಿಲ್ಡಿಂಗ್ಸ್ಗಳಿಗೆ ನೀವು ಭಾಳ ಅಮೌಂಟ್ಸ್ ಇಲ್ಲ ಅಂತ ಹೇಳ್ತೀರಾ. ನಿಮ್ಮಲ್ಲಿರೋ ಒಂದು ಮೊತ್ತಕ್ಕೆ ನಮ್ಮ ಒಕ್ಕೂಟದಿಂದ ಈಗ ಅಮೌಂಟು ಜಾಸ್ತಿ ಮಾಡಿದ್ದಾರೆ ನಿಮ್ಮ ಬಿಲ್ಡಿಂಗ್ಸ್ಗಳಿಗೆ. ದಯವಿಟ್ಟು ಇದೆಯಮ್ಮ ನಿಮ್ದು 2 ಸಂಘಕ್ಕೂ ಬಿಲ್ಡಿಂಗ್ಸು? ಹೌದಾ? ಹಾಂ ನೋಡಿ ಎಲ್ಲ ರೀತಿ. ಆಮೇಲೆ ಡಾಕ್ಟರ್ಸು ಆಗಿರ್ಬೋದು, ಈಗ ಅದನ್ನು ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಈಗ ನಮ್ಮ ಕಿರಣ್ ಅವರು ಹೇಳಿದ್ರು, ಮೇಡಮ್ ಕಮ್ಮಿ ಇದ್ದಾರೆ ಡಾಕ್ಟರ್ಸ್ ಅಂತ. ಅದನ್ನು ನಾವು ನಮ್ಮ ನಿರ್ದೇಶಕರೆಲ್ಲ ಸೇರಿ ನಾವು ಕೂತ್ಕೊಂಡು ಮಾತಾಡಿ ಅದನ್ನು ಒಂದು ಡಾಕ್ಟರ್ಸ್ ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಒಕ್ಕೂಟದಿಂದ. ಅದು ಆರ್ಡರ್ ಆಗಿದೆ, ಬರುತ್ತೆ. ಆಮೇಲೆ ನಿಮ್ಮ ಹಸುಗಳಿಗೆ ಒಂದು ಮೇವಿನ ವಿಚಾರವಾಗಿ ಇರ್ಬೋದು, ಹಸುಗಳು ಹಾಲು ಕಮ್ಮಿ ಕೊಡುತ್ತೆ ಅಂತ ಮಾರ್ಬಿಡೋದು, ಇದೆಲ್ಲ ಸಮಸ್ಯೆಗಳು ಇದ್ದೇ ಇದೆ. ಸೊ ಅದಕ್ಕೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ರೀತಿ ಹೆಚ್ಚಿಗೆ ಮಾಡ್ಬೋದು ಹಾಲು, ಈ ಒಳ್ಳೆ ಗುಣಮಟ್ಟದ ಹಾಲನ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಬೋದು, ಅದು ಮೇವಿ ಹಾಕೋ ರೀತಿ ಆಗಿರ್ಬೋದು, ಅದಕ್ಕೆಲ್ಲ ನಿಮಗೆ ಡಾಕ್ಟ್ರು ಸಲಹೆ ಮಾಡ್ತಾರೆ. ದಯವಿಟ್ಟು ಯಾರು ಹಿಂಜರಿಬೇಡಿ ಏನೇ ವಿಚಾರಕ್ಕೂ. ನೀವೆಲ್ಲ ಒಗ್ಗಟ್ಟಿನಿಂದ ಬಂದು ಡಾಕ್ಟ್ರುಗಳನ್ನ ಕೇಳಿ, ಅವ್ರು ಹೇಳ್ತಾರೆ. ಕೆಲವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ನಾವು ಅನ್ನೋದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಮಹಿಳೆಯರು. ಯಾಕಂದರೆ ಸ್ವಲ್ಪ ಮುಂದೆ ಬರೋದಕ್ಕೆ ಮಾತಾಡೋದಕ್ಕೆ ಹಿಂಜರಿಕೆ ಸ್ವಭಾವ ಇದ್ದೇ ಇರುತ್ತೆ. ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಿಮಗೆ ಆ ರೀತಿ
ಪಕ್ಷದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೋಡಿ ಎನಿ ಟೈಮ್ ನಮ್ಮ ಕ್ಯಾಂಪ್ ಆಫೀಸ್ಗಳಲ್ಲಿ ನೋಡಿ ಈ ಒಂದು ಇದರಲ್ಲಿ ಅಧಿಕಾರಿಗಳು ಇದ್ದೇ ಇರ್ತಾರೆ. ಅವ್ರನ್ನೆಲ್ಲ ದಯವಿಟ್ಟು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಹೆಣ್ಮಕ್ಳಿಂದನೇ ಒಂದು ಕೆಲಸ ಆಗಬೇಕು ಅಂದರೆ ನೋಡಿ ನಿಮ್ಮ ಒಕ್ಕೂಟಕ್ಕೆ ಭಾಳ ರೀತಿ ಸವಲತ್ತುಗಳನ್ನ ಸರ್ಕಾರ ಕೊಟ್ಕೊಂಡೇ ಬರ್ತಾ ಇದೆ. ಇವತ್ತು ನಮ್ಮದಲ್ಲ ಒಕ್ಕೂಟ, ಅದು ನೀವೆಲ್ಲ ಬೆಳೆಸ್ತಾ ಇರತಕ್ಕಂಥ ಒಕ್ಕೂಟ ಅದು ಅಷ್ಟೇ. ಅದು ಏನು ಅವರು ಬೆಳೆಸಿ ಅವರು ಮಾಡೋಂಥ ಒಕ್ಕೂಟ ಯಾವುದೂ ಇಲ್ಲ. ಇವತ್ತು ನೀವೇನು ಸಂಘಗಳಿಂದ ನಿಮ್ಮ ಹಾಲು ಹೆಚ್ಚಿಗೆ ಕೊಟ್ಟು ಒಂದು ಒಕ್ಕೂಟ ಬೆಳೆಸ್ತಾ ಇದ್ದೀರಿಂದ ಅಲ್ಲಿಂದ ಸಿಬ್ಬಂದಿ ವರ್ಗದವರು ಇವತ್ತು ಊಟ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಿಂದನೇ ಅದು ಸಾಧ್ಯ ಅಂತಲೇ ಹೇಳ್ತೀನಿ. ಏನೇ ಆಗ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಸಂಘದವರು ಒಂದು ಮಾತು ತಿಳ್ಕೊಳ್ಳಿ, ಯಾವುದೇ ವಿಚಾರವಾಗಿ ಹಿಂಜರಿಯಕ್ಕೆ ಹೋಗಬೇಡಿ, ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡಿ. ಆಮೇಲೆ ಕಲಬೆರಕೆ ಮಾಡೋದು ಕೆಲವು ಸಂಘಗಳಲ್ಲಿ ಕೇಳ್ಪಟ್ಟೆ, ಪೌಡರ್ ಮಿಕ್ಸ್ ಮಾಡ್ತಾರೆ, ಮತ್ತು ಇನ್ನೊಂದು ಹಾಲೇನೋ ಕಾಯಿಸಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕಮ್ಮಿ ಹಾಲು ಬರ್ತಿದ್ಯಾ ಡಾಕ್ಟರ್ಸ್ನ ಕೇಳಿ ಯಾವ ರೀತಿ ನಾವು ಇದನ್ನು ಇದು ಮಾಡ್ಕೋಬೋದು. ಹಸುಗಳನ್ನ ಸಾಕೋ ರೀತಿಯಲ್ಲಿ ಟ್ರೈನಿಂಗ್ಸ್ ಕೊಡ್ತಾ ಇದ್ದಾರೆ. ಮೊನ್ನೆ ಕೋಲಾರ ನಮ್ಮ ಇದರಲ್ಲಿ ತರಬೇತಿ ಶಿಬಿರದಲ್ಲಿ ನಿಮಗಾಗಿಯೇ ಟ್ರೈನಿಂಗ್ಸ್ ಇತ್ತು. ಎಲ್ಲ ರೀತಿ ಸವಲತ್ತುಗಳು ಇದೆಯಮ್ಮ, ದಯವಿಟ್ಟು ಅದನ್ನೆಲ್ಲ ತಾವೆಲ್ಲ ಬಂದು ಆ ತರಬೇತಿಗಳನ್ನ ತಗೊಂಡು ನಿಮ್ಗೇನೇನು ಸಮಸ್ಯೆ ಇದೆಯೋ ದಯವಿಟ್ಟು ಅದನ್ನು ಬಗೆಹರಿಸ್ಕೊಂಡು ಹೆಚ್ಚಿನ ಗುಣಮಟ್ಟದ ಹಾಲನ್ನು ಕೊಡಿ. ಆಮೇಲೆ ದಯವಿಟ್ಟು ಈ ಅಮೌಂಟು ನಿಮ್ಮ ಅನುಕೂಲಕ್ಕೆ ಕೊಡ್ತಾ ಇದ್ದೀವಿ, ಕರೆಕ್ಟಾಗಿ ಕಟ್ಕೊಂಡೋಗಿ ಇನ್ನೊಬ್ರಿಗೆ ಸಹಾಯ ಆಗಲಿ ಅಂತ ಕೇಳ್ಕೊಳ್ತಾ ನಂದೆರಡು ಮಾತು ಮುಗಿಸ್ತೀನಿ. ಜೈ ಜಿನ್ ಜೈ ಕರ. ಸ್ನೇಹಿತರು, ಈ ತಾಲೂಕಿನ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆದಂಥ ಸಾಮೇಗೌಡ್ರೆ, ನಮ್ಮ ಮುಳಬಾಗಲ್ ತಾಲೂಕಿನ DCC ಬ್ಯಾಂಕ್ ನಿರ್ದೇಶಕರಾದಂಥ ರಘುಪತಿ ರೆಡ್ಡಿಯವರೇ, ಭಾಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು, ನಮ್ಮ ಇನ್ನೊಬ್ಬರು ಇದ್ದರು, ಅವರು ಈಗಲೂ ಇದ್ದಾರೆ. ಬೇರೆ ಇನ್ನೊಂದು ಉತ್ತರನ ಅದು ಪೂರ್ವನ, ಎಲ್ಲ ಉತ್ತರ ಪೂರ್ವ ಪಶ್ಚಿಮ ಏನೇನೋ ಮಾಡಾಕಿದ್ದಾರೆ. ಆ ಕ್ಷೇತ್ರದ ಕಾಂತಮ್ಮನವರು ಪಾಪ ಹೆಚ್ಚಾಗಿ ಬರ್ತಾ ಇರಲಿಲ್ಲ. ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಇದೊಂದು ಶುಭ ಸೂಚನೆ. ನಮ್ಮ ಒಂದು ಕ್ಯಾಂಪ್ ಆಫೀಸ್ಗೆ ಇವತ್ತು ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಮೇಡಮ್ ಅವರೇ, ನಮ್ಮ ಸ್ಟೆಪ್ ವಿಭಾಗದ ಮುಖ್ಯಸ್ಥರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಉಪವ್ಯವಸ್ಥಾಪಕರಾದಂಥ ಕಿರಣ್ ಅವರೇ, ಮುನ್ಸಾಮ್ಗೌಡ್ರೆ, ಯಳಗೊಂಡ ಮಿಡ್ಜೇನಹಳ್ಳಿ ಮತ್ತು ಚಿಯಂಡಹಳ್ಳಿ ಗ್ರಾಮದ ಅಧ್ಯಕ್ಷರೇ, ನಮ್ಮ TAPSMS ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣವರೇ, ಮೋಪುರಳ್ಳಿ ಅಧ್ಯಕ್ಷರೇ ಕೃಷ್ಣಯ್ಯವರೇ, ಮತ್ತು BOSಹಳ್ಳಿ ಅಧ್ಯಕ್ಷರೇ, ನಮ್ಮ ಶಿಬಿರ ಕಚೇರಿಯ ಅಧಿಕಾರಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಬಂಧುಗಳೇ, ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ. ನಂದು ರಿಪೀಟ್ ದಿ ಮಿಕ್ಸ್ಚರ್ ಅಂಟಿಲ್ ಪೇಷಂಟ್ ಡೈಸ್ ಅಂತ ಅವ್ರು ಹೇಳಿದ್ದೇನೆ ನಾನು ಹೇಳೋದು ಅಷ್ಟೇ. ಹೇಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ. ಕೋಲಾರ ಹಾಲು ಒಕ್ಕೂಟ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಎರಡೂ ಒಂದಾಗಿದ್ದಾಗ ಕರ್ನಾಟಕದಲ್ಲೇ ಎರಡನೇ ಅತಿ ದೊಡ್ಡದಾದಂಥ ಒಕ್ಕೂಟ ಆಗಿತ್ತು. ಸುಮಾರು 11-12 ಲಕ್ಷ ಲೀಟ್ರ್ವರೆಗೂ ನಾವು ಹಾಲನ್ನು ಸಂಗ್ರಹಿಸ್ತಾ ಇದ್ವಿ. ಆದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಬೇರೆ ಬೇರೆ ಆದ ನಂತರ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ನಾವು 7,40,000 ಲೀಟ್ರನ್ನ ಗರಿಷ್ಠ ಈಗ ಸಂಗ್ರಹ ಮಾಡ್ತಾಯಿದ್ದೀವಿ. ಮುಂದಿನ ನಮ್ಮ ಗುರಿ ಏನು ಅಂತಂದರೆ ಇದನ್ನು ಕನಿಷ್ಠ 10 ಲಕ್ಷ ಲೀಟ್ರಿಗೆ ತಗೊಂಡು ಹೋಗಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳು ಭಾಳ ಉಪಯುಕ್ತ ಅಂತ ನನ್ನದಂತೂ ಭಾವನೆ. ಬಂಧುಗಳೇ, ಏನು ಹಾಲಿನ ಉತ್ಪಾದನೆ ಈ ಒಂದು ಇದರಲ್ಲಿ ಮಹಿಳೆಯರ ಪಾತ್ರ ಭಾಳ ಮುಖ್ಯ. ನಾನು ಕಣ್ಣಾರೆ ಕಂಡಂಗೆ ಬೆಳಗ್ಗೆ ಹಸುನ ಮೇಯಿಸೋದು, ಹಸು ಹುಲ್ಲು ತರೋದು ಮತ್ತು ಹಸುನ ಪಾಲನೆ ಮಾಡೋದು, ಅದೆಲ್ಲ ಹಾಲು ಕರೆಯೋದು, ಡೈರಿಗೆ ಹಾಲು ತಗೊಂಡು ಹೋಗೋದು ಎಲ್ಲ ಕೂಡ ಹೆಣ್ಮಕ್ಳೇ. ಆದರೆ ಬಿಲ್ ತಗೊಳ್ಳೋದು ಮಾತ್ರ ನಾವು ಗಂಡಸರು. ಹೌದಾ ಇಲ್ವಾ? ಇಲ್ವಾ? ಇದು ನಾನು ಈ ಜಗಳ ಮಾಡಿ ಕಿತ್ಕೊತೀರಾ?
ಮೊದಲಿಗೆ ಯಾಕೆಂದರೆ ನಾನು 25 ವರ್ಷಗಳಿಂದ ಕೂಡ ಕಾಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಬರ್ತಾಯಿದ್ದೀನಿ. ಅಲ್ಲೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಪಾಪ ಹೆಣ್ಮಕ್ಳು ಕಷ್ಟಪಟ್ಟು ಹಾಲು ಹಾಕ್ತಾರೆ, ಬಿಲ್ ತಗೊಳಕ್ಕೆ ಮಾತ್ರ ಬಂದು ಗಂಡಸರು ಸೈನ್ ಹಾಕಿ ಸಾಯಂಕಾಲ ಕುಡಿದ್ಬಿಟ್ಟು ಹೋಗಿ ಅವ್ರಿಗೆ ಇಡ್ತಾರೆ, ಹೊಡಿತಾರೆ. ಇದು ಒಂದು ಕಾರ್ಯಕ್ರಮ ನಾವು ಮೊದಲಿಂದ ನೋಡ್ಕೊಂಬಂದಿರ್ತಕ್ಕಂಥದ್ದು. ಇದು ಬದಲಾವಣೆ ಆಗಬೇಕು. ಈ ಬದಲಾವಣೆ ನಿಮ್ಮಿಂದ ಸಾಧ್ಯ. ಅದರಲ್ಲಿ ಈಗಂತೂ ಕೂಡ ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರ ಪಾತ್ರ ಭಾಳ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಒಂದನ್ನು ಯಾವಾಗ ಮಹಿಳೆ ಸ್ವತಂತ್ರಳಾಗ್ತಾಳೆ, ಸ್ವಾವಲಂಬಿ ಆಗ್ತಾಳೆ ಅಂತಂದರೆ ಆರ್ಥಿಕವಾಗಿ ಅವರು ಉದ್ಧಾರ ಆದಾಗ ಸ್ವಾವಲಂಬನೆ ಬರ್ತದೆ. ಏನು ಹೆಣ್ಮಕ್ಕಳು ಅಥವಾ ಹೆಂಗಸರು ಪ್ರತಿಯೊಂದಕ್ಕೂ ಗಂಡನ ಮೇಲೆ ಏನಾದರೂ ಖರ್ಚಿಗೆ ಕಾಸು ಬೇಕಾದರೆ ಗಂಡನ ಕೇಳಬೇಕು, ಗಂಡನೂ ಇಲ್ಲ ಅಂದರೆ ಮಗನ ಕೇಳಬೇಕು. ಮಗಳನ್ನ ಕೇಳೋಂಗಿಲ್ಲ, ಮಗಳನ್ನ ಕೆಲಸ ಕಲಿಸಿರಲ್ಲ. ಹಾಗಾಗಿ ಎಲ್ಲ ಕೂಡ ಗಂಡಸರ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಹಂಗಂತೇಳಿ ಗಂಡಸರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತೇನಲ್ಲ. ನಮ್ಮ ಮನೆಯಲ್ಲಿ ನನ್ನ ಹೆಂಡ್ತಿಗೆ ನಾನೇ ಕೊಡೋದು. ಹಾಗಂತ ಅವರು ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡು ಅವರು ದುಡಿಯೋವಂಥ ಮತ್ತು ಆರ್ಥಿಕವಾಗಿ ಸಬಲರಾಗುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಕೋಲಾರ ಹಾಲು ಒಕ್ಕೂಟ ಮೂವರು ಕೂಡ ಸೇರಿ ಈ ಸ್ಟೆಪ್ಪನ್ನು ಒಂದು ಇದಿರ್ತಕ್ಕಂಥದ್ದೇ ಮಹಿಳೆಯರನ್ನು ಸಬಲರನ್ನಾಗಿ ಮಾಡೋದಕ್ಕೆ. ಹಾಗಾಗಿ ಇವರು ಹೊಸದಾಗಿ ಹಸುವನ್ನು ಕೊಂಡುಕೊಂಡು ಹಸುವನ್ನು ಪಾಲನೆ ಮಾಡಿ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಿ ಸ್ವಾವಲಂಬನೆ ಆಗಲಿ ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ಅನೇಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಇವರು ಹಾಕ್ಕೊಳ್ತಾ ಇದ್ದಾರೆ ಸ್ಟೆಪ್ ಮುಖಾಂತರ. ಅದು ಏನು ಅಂತಂದರೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಏನು ಅನಾದಿ ಕಾಲದಿಂದ ಬಂದಿದ್ದಂಥ ಪದ್ಧತಿ ಏನು ಅಂತಂದರೆ ಮನುಸ್ಮೃತಿ ಅಂತ. ಮನುಸ್ಮೃತಿಯಲ್ಲಿ ಬರೆದಿರ್ತಕ್ಕಂಥದ್ದು ಯಾರು ಕೂಡ ವೇದಗಳು, ಹೆಂಗಸರು ಶೂದ್ರರು ವೇದಗಳನ್ನ ಕೇಳಬಾರ್ದು, ಮತ್ತು ಹೆಂಗಸರು ಮನೆ ಬಿಟ್ಟು ಆಚೆ ಹೋಗಬಾರ್ದು. ಇದು ಮೊದಲಿಂದ ಬಂದಿದ್ದಂಥ ಒಂದು ಪದ್ಧತಿ. ಈ ಪದ್ಧತಿಗೆ ತಿಲಾಂಜಲಿ ಕೊಡಬೇಕು. ಯಾಕೆಂದರೆ ಹೆಣ್ಣು ಒಬ್ಬರು ವಿದ್ಯಾವಂತಲಾದರೆ ಆ ಮನೆ ಉದ್ಧಾರ ಆಗ್ತದೆ. ಮತ್ತು ಆ ಎಲ್ಲ ವಿಚಾರಗಳನ್ನು ಒಬ್ಬ ಹೆಂಗಸು ತಿಳ್ಕೊಂಡ್ರೆ, ಹೆಣ್ಮಗು ತಿಳ್ಕೊಂಡ್ರೆ ಅದು ಎಲ್ರಿಗೂ ಪಸರಿಸ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಅರಿವು ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅನೇಕ ವಿಚಾರಗಳನ್ನು ನೀವು ತಿಳ್ಕೋಬೇಕು. ಈ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂದರೆ ಆರೋಗ್ಯ. ಇದು ಹೆಂಗೆ ಅಂತಂದರೆ, ನಾವು ರೈತರು ಆಲೂಗಡ್ಡೆ ಬೆಳಿತೀವಿ. ಆಲೂಗಡ್ಡೆ ಬೆಳೆದ್ಬಿಟ್ಟು ಚೆನ್ನಾಗಿರೋ ಆಲೂಗಡ್ಡೆಗಳೆಲ್ಲ ಮಾರಾಕ್ತೀವಿ. ನಾವು ಪೊಸರುಗಡ್ಲು ಕಪ್ಪು ಇದಿರ್ತಾವಲ್ಲ ಹಸಿರಾಗಿ ಗೋಳಿಗಳು, ಇವುಗಳನ್ನ ತಿನ್ನೋದು ನಾವು. ನೋಡಿ ಯಾವ ರೀತಿ ಇರ್ತದೆ. ಆಮೇಲೆ ಮನೆಯಲ್ಲಿ ಒಂದು ಸೊಲಿಗೆ ಹಾಲು ಕೂಡ ಇರಲ್ಲ, ಎಲ್ಲ ಎತ್ಕೊಂಡೋಗಿ ಡೈರಿಗೆ ಹಾಕ್ಬಿಡ್ತೀವಿ. ನಾವು ಅದನ್ನು ತಿನ್ನಲ್ಲ. ಬೆಣ್ಣೆ ಕರಗಿಸ್ಬಿಟ್ಟು ಅದನ್ನು ಮಾರಿಬಿಡ್ತೀವಿ, ನಾವು ತಿನ್ನಲ್ಲ. ಆರೋಗ್ಯವಾಗಿ ಯಾವ ದೇಹದಲ್ಲಿ ಆರೋಗ್ಯ ಇರಬೇಕು ಅಂತಂದರೆ ನಾವು ಒಳ್ಳೆಯ ಪೌಷ್ಟಿಕ ಆಹಾರನ ತಗೋಬೇಕಾಗ್ತದೆ. ಇದನ್ನು ನೀವು ಮನಸ್ಸಿಗೆ ಹಚ್ಕೋಬೇಕು. ಏನು, ಬೆಳಗ್ಗೆ ಮುದ್ದೆ, ಅನ್ನ, ಸಾರು ಇಷ್ಟೇ. ಅದ್ರ ಜೊತೆಗೆ ಏನೇನು ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಒಬ್ಬ ಮನುಷ್ಯ ದಷ್ಟಪುಷ್ಟವಾಗಿ ಆರೋಗ್ಯವಾಗಿರಬೇಕು ಅಂದರೆ ಎಲ್ಲ ರೀತಿಯ ಪೋಷಕಾಂಶಗಳು ಮನುಷ್ಯರಿಗೆ ಬೇಕಾಗ್ತದೆ. ಅದೇ ರೀತಿ ಹಸುಗೆ ಕೂಡ. ಹಸುಗೇನು ನಾನು ನೋಡ್ದಂಗೆ ಎಂತ వేస్తావు ನಮ್ಮಪ್ಪ ಮ್ಯಾತ ಎಂತಿನ್ನೇ ಇದು ಪಾಲಿಚಲ್ಲ ಸರಿಗ ಅಂತ 8 ಬರುತ್ತೆ. ಎಷ್ಟನ್ನ ಹುಲ್ಲಾಕು, ಹಸಿ ಹುಲ್ಲು ತಂದಾಕಿನ ಸಮಯ ಆದರೂ 8 ಬರ್ತಾಯಿದೆ ಅಂತ. ಹಸುನು ನಿಮ್ಮಂಗೆ ಅಲ್ಲ, ನಿಮ್ಗೆ ಮಾತ್ರ ತಟ್ಟೆನಲ್ಲಿ ಹಪ್ಪಳ ಬೇಕು, ಆಮೇಲೆ ಬೋಂಡ ಬೇಕು, ಆಮೇಲೆ ಉಪ್ಪಿನಕಾಯಿ ಬೇಕು,
ಆಮೇಲೆ ಒಂದು ಸ್ವೀಟ್ ಬೇಕು, ಆಮೇಲೆ ಬಾಳೆಹಣ್ಣು ಬೇಕು, ಎಲ್ಲ ಬೇಕು ನಿಮಗೆ. ಭಾನುವಾರ ಸ್ಪೆಷಲ್ಲು ಬೇಕು. ಆ ಹಸು ಏನು ಮಾಡ್ತು ಪಾಪ, ಬರೀ ಹಸುವಲ್ಲಿ ಆಗಿಬಿಟ್ರೆ ಅದು ಹಾಲು ಎಷ್ಟಂದರೆ ಎಷ್ಟು ಕೊಡೋಕ್ಕಾಗ್ತದ? ಹಸುವು ಕೂಡ ನಮಗೆ ಯಾವ ರೀತಿ ಎಲ್ಲ ರೀತಿಯ ಲವಣಾಂಶಗಳು ಎಲ್ಲ ಪೋಷಕಾಂಶಗಳು ಬೇಕೋ ಹಸುಗೂ ಕೂಡ ಅದೇ ಬೇಕು. ಏನು ಸರ್ ಹಂಗಾದರೆ ನಾವು ಅದಕ್ಕೆ ಬೋಂಡ ಇದು ಎಲ್ಲ ಆಗ್ಬೇಕಂತ ಹೇಳ್ಬೇಡಿ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂದರೆ ಎಲ್ಲ ಪೋಷಕಾಂಶಗಳನ್ನು ಇರುವಂಥ ಫೀಡನ್ನು ತಯಾರು ಮಾಡಿ ನಿಮಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟ ಏನಿದೆ ಇದು ಸರಬರಾಜು ಮಾಡ್ತಾಯಿದೆ ಫೀಡನ್ನು. ಏನು ಪಶು ಆಹಾರ ಇದೆಯಲ್ಲ, ನಮ್ಮ ಒಕ್ಕೂಟದಿಂದ ಕೊಡ್ತಾ ಇರ್ತಕ್ಕಂಥ ಪಶು ಆಹಾರ ಇದು ಸಮತೋಲನವಾದಂಥ ಪಶು ಆಹಾರ. ಈ ಆಹಾರದಲ್ಲಿ ಕಬ್ಬಿಣ ಇರ್ತದೆ, ಸಸಾರಜನಕ ಇರ್ತದೆ, ಮತ್ತು ಎಲ್ಲ ರೀತಿಯಾದಂಥ ಪೋಷಕಾಂಶಗಳನ್ನು ಲವಣಾಂಶಗಳನ್ನು ಈ ಪಶು ಆಹಾರದಲ್ಲಿರ್ತದೆ. ಇದನ್ನು ನೀವು ಕೊಟ್ಟ ಪಕ್ಷದಲ್ಲಿ ಅಮ್ಮ ಎಲ್ಲ ಬಂಗೀಶನವ ಸಾಲ ಇದ್ದೇನೆ. ಈ ಎಲ್ಲ ಲವಣಾಂಶಗಳು ಪೋಷಕಾಂಶಗಳನ್ನು ಕೂಡ ಈ ಪಶು ಆಹಾರದಲ್ಲಿರ್ತದೆ. ಈ ಪಶು ಆಹಾರ ನೀವು ಹಾಕೋದು ಭಾಳ ಮುಖ್ಯ. ಇದನ್ನು ಕೊಟ್ಟಾಗ ನಿಮಗೆ ಹಾಲಿನ ಗುಣಮಟ್ಟ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಹೆಂಗೆ ಆಗಬೇಕು ಅಂತ ನಾನು ಎಲ್ಲ ಹೋದಾಗ ನಮ್ಮ ತಾಯಿ ಎಕ್ಸಾಂಪಲ್ಲೇ ಕೊಡ್ತೀನಿ. ನಮ್ಮ ತಾಯಿ ಹೆಂಗೆ ಅಂದರೆ ಫಸ್ಟು ಹಿಂಗೆ ಹಾಕ್ತಾರೆ ಕೈ ಹಾಕಿದ ತಕ್ಷಣ ಆಮೇಲೆ ಇಷ್ಟಕ್ಕೆ ಬಂದುಬಿಡುತ್ತದು. ಹಂಗಲ್ಲ ಪಶು ಆಹಾರ ಹಾಕೋದು. ಎಷ್ಟು ಹಾಲು ಕೊಡ್ತದೆ, ಇಷ್ಟು ಹಾಲು ಕೊಟ್ಟರೆ ಅಷ್ಟು ಪಶು ಆಹಾರ ಆಗಬೇಕು ಅನ್ನೋ ಒಂದು ನಿಯಮ ಇದೆ. ಅದರ ಪ್ರಕಾರ ನೀವು ಪಶು ಆಹಾರನ ಇದಕ್ಕೆ ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಎಷ್ಟು ಹಾಲು ಬಂದರೆ ಅಷ್ಟು ಪಶು ಆಹಾರನ ಕೊಡಬೇಕಾಗ್ತದೆ. ಬರೀ ಸ್ವಲ್ಪ ಕೊಟ್ಬಿಡೋದು, ಏನಪ್ಪ ಇನ್ನೂ ನನ್ನ ಗುಣಮಟ್ಟನೇ ಬರಲಿಲ್ಲ ಅಂದರೆ ಆಗಲ್ಲ. ಮತ್ತು ಅನೇಕ ಒಂದು ಹಸು ಹೇಗೆ ಅಂದರೆ ನಾವು ಈಗ ಸದ್ಯಕ್ಕೆ ನಾವು ಮೇಯಿಸ್ತಾ ಇರೋ ಆ ಹಸುಗಳೆಲ್ಲ ಕೂಡ ಹೈಬ್ರಿಡ್ ಅಂದರೆ ಕ್ರಾಸ್ಡ್ ಹಸುಗಳು. ಈ ಹಸುಗಳಲ್ಲಿ ಭಾಳ ಕಾಯಿಲೆಗಳಿಗೆ ಬರುವಂಥ ಒಂದು ಸಂದರ್ಭ ಇರ್ತದೆ. ಈ ಒಂದು ಸಂದರ್ಭಗಳಲ್ಲಿ ನಾವು ಹಸುವಿನ ವಿಮೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆ ಅಂತಂದರೆ ಒಂದು ಹಸು 70,000, 80,000, 90,000 ಆಗ್ತದೆ. ಯಾರೋ ಒಬ್ಬ ಬಡ ಮಹಿಳೆ ಒಂದು ಹಸು ಇಟ್ಕೊಂಡಿದ್ರೆ ಅದೇನಾದರೂ ಸತ್ತೋದ್ರೆ ಅದರಿಂದ ಆಗುವಂಥ ಆಘಾತ ಇನ್ಯಾವುದೂ ಇರಲ್ಲ. ಅದಕ್ಕೆ ಪ್ರತಿಯೊಬ್ಬರು ಹಸು ತಗೊಂಡಾಗ ಅದಕ್ಕೆ ವಿಮೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಕೂಡ ಮಾಡಬೇಕಾಗ್ತದೆ. ನೀವು ಹಸುವನ್ನು ಚೆನ್ನಾಗಿ ನೋಡಿಕೊಂಡ್ರೆ ಹಸು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತದೆ. ನೀವು ಹಸುವನ್ನು ಚೆನ್ನಾಗಿ ನೋಡ್ಕೊಳ್ದೇ ಇದ್ದರೆ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂಥ ಒಂದು ನಿಟ್ಟಿನಲ್ಲಿ ನೀವು ಸರಬರಾಜು ಮಾಡುವಂಥ ಹಾಲು ಗುಣಮಟ್ಟದ್ದಾಗಿರಬೇಕು. ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಖಾಸಗಿ ಡೈರಿಗಳ ಕಡೆ ಮುಖ ಮಾಡಿ ಹೋಗಬೇಡಿ. ಯಾಕೆಂದರೆ ಈ ರೀತಿಯಾದಂಥ ಒಂದು ಯಾವುದೇ ರೀತಿಯಾದಂಥ ಸೌಲಭ್ಯ ಕೂಡ ನಮಗೆ ಖಾಸಗಿ ಸಂಸ್ಥೆಗಳಲ್ಲಿ ಪ್ರೈವೇಟ್ ಡೈರಿಗಳಲ್ಲಿ ನಮಗೆ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನು ಒಕ್ಕೂಟಕ್ಕೆ ನೀವು ಹಾಲನ್ನು ಸರಬರಾಜು ಮಾಡಿ ನೀವು ಎಲ್ಲ ಸದೃಢರಾಗಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸ್ನೇಹಿತರಿಗೆ ಮತ್ತು ಎಲ್ರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.